ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಆರೋಗ್ಯದಲ್ಲಿ ಏರುಪೇರಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸದ್ಯ ಆಸ್ಪತ್ರೆಯಿಂದ ಸಿಗ್ತಾ ಇರುವಂತ ಮಾಹಿತಿ ಚೆನ್ನಮ್ಮ ಅವರ ಆರೋಗ್ಯ ಸ್ಥಿರವಾಗಿದೆ, ಸ್ಟೇಬಲ್ ಇದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಕಳೆದ 2 ದಿನದ ಹಿಂದಷ್ಟೇ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಉಸಿರಾಟದ ಸಮಸ್ಯೆ, ವಯೋಸಹಜವಾಗಿ ಉಸಿರಾಟದ ಸಮಸ್ಯೆ ಅವರಿಗೆ ಕಾಣಿಸಿಕೊಂಡಿದೆ. ಸದ್ಯ ಅವರ ಆರೋಗ್ಯ ಸ್ಥಿರವಾಗಿದೆ. ಆದರೆ ಇನ್ನಷ್ಟು ದಿನಗಳ ಚಿಕಿತ್ಸೆಯನ್ನು ಅವರು ಪಡೆಯಬೇಕಾಗತ್ತೆ. ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಆಸ್ಪತ್ರೆಯ ಕಡೆಯಿಂದ ಮಾಹಿತಿ ಲಭ್ಯ ಆಗಿದೆ. ಇವತ್ತು ವೈದ್ಯರು ತಪಾಸಣೆ ನಡೆಸಿ ಹೆಲ್ತ್ ಬುಲೆಟಿನ್ ಕೂಡ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ. ನಿನ್ನೆ ಮಣಿಪಾಲ ಆಸ್ಪತ್ರೆಗೆ ಅವರ ಕುಟುಂಬ ಸದಸ್ಯರು ಭೇಟಿ ಕೊಟ್ಟರು. ಪುತ್ರ ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಆಗಮಿಸಿದ್ರು. ಜೊತೆಗೆ ಅವರ ಪತಿ ದೇವೇಗೌಡರು ಕೂಡ ಆಸ್ಪತ್ರೆಗೆ ಆಗಮಿಸಿದರು. ಕುಮಾರಸ್ವಾಮಿ ಅವರಂತೂ ಕಣ್ಣೀರು ಹಾಕೊಂಡೇ ಮಾತನಾಡಿದರು. ಅವರು ನಂಬಿರುವಂಥ ದೇವರು ಮತ್ತು ಪವಾಡ ಅವರನ್ನು ಉಳಿಸಬೇಕು, ಅವರು ನಂಬಿದ ದೇವರೇ ಅವರನ್ನು ಕಾಪಾಡಬೇಕು ಅಂತ ಕುಮಾರಸ್ವಾಮಿ ಅವರು ಮಾತನಾಡಿದರು. ಸದ್ಯ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಇನ್ನು ಉಸಿರಾಟದ ಸಮಸ್ಯೆ ಬಿಟ್ಟರೆ ಬೇರೆ ಯಾವುದೇ ತೊಂದರೆ ಇಲ್ಲ. ಹಾರ್ಟು, ಕಿಡ್ನಿ ಎಲ್ಲವೂ ಸರಿಯಾಗಿದೆ. ಲಂಗ್ಸ್ನಲ್ಲಿ ಸಮಸ್ಯೆ ಇದೆ. ನಿಧಾನಕ್ಕೆ ನಾರ್ಮಲ್ ಆಗ್ತಾರೆ ಅಂತ ವೈದ್ಯರು ಹೇಳಿದ್ದಾರೆ ಅಂತ ದೇವೇಗೌಡರು ಹೇಳಿದ್ದಾರೆ. ಮಣಿಪಾಲ ಆಸ್ಪತ್ರೆಯಲ್ಲಿ ವೈದ್ಯರು ಉತ್ತಮ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಈ ಹಿಂದೆಯೂ ದೇವರ ದಯೆಯಿಂದ ಅವರು ವಾಪಸ್ಸಾಗಿ ಬಂದಿದ್ರು. ಅಂದರೆ ಆಸಿಡ್ ದಾಳಿಯ ವಿಚಾರವನ್ನು ಪ್ರಸ್ತಾಪಿಸಿದರು ಕುಮಾರಸ್ವಾಮಿ. ಪ್ರತಿದಿನ ಅವರು ಪೂಜೆ ಮಾಡೋ ದೇವರೇ ಅವರನ್ನು ಕಾಪಾಡಬೇಕು ಅಂತ ಕುಮಾರಸ್ವಾಮಿ ಮಾತನಾಡಿದರು. ಸುಮಾರದಿಂದ ಸ್ವಲ್ಪ ಉಸಿರಾಟದ ಸಮಸ್ಯೆ ಇದೆ ಅಂತೇಳಿ ಬುಧವಾರ ಇಲ್ಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದೆ. ನಾನು ಮೊನ್ನೆ ನಿನ್ನೆ ಇವತ್ತು ಕೂಡ ಬಂದಿದ್ದೇನೆ. ಉಸಿರಾಟದ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಬಾಕಿ ತೊಂದರೆ ಏನಿಲ್ಲ. ಬ್ಲಡ್ ಪ್ರೆಷರ್ ಚೆನ್ನಾಗಿದೆ, ಬ್ಲಡ್ ಶುಗರು ಅದೆಲ್ಲ ಏನು ತೊಂದರೆ ಇಲ್ಲ. ಕಿಡ್ನಿ ಮತ್ತು ಹಾರ್ಟ್ದು ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಓನ್ಲಿ ಲಂಗ್ಸಲ್ಲೇ ಉಸಿರಾಟ ಪ್ರಾಬ್ಲಮ್ ಇದೆ. ಅದನ್ನು ತಜ್ಞರು ಡಾಕ್ಟ್ರು ಇಟ್ ಕೆನಾಟ್ ಬಿ ಆಲ್ ಆಫ್ ಎ ಸಡನ್ ಮಾಮೂಲಿ ಉಸಿರಾಡೋ ಥರ ತರಲಿಕ್ಕೆ ಹೋಗೋದಿಲ್ಲ. ಅವರು ಏನು ಹೇಳಿದರು ಅಂದರೆ ಇಟ್ ಬಿ ಸ್ಲೋ ಪ್ರೋಸೆಸ್, ಯು ವಿಲ್ ಡೂ ಆಲ್ ಬೆಸ್ಟ್ ಟು ಕಮ್ ಬ್ಯಾಕ್ ಟು ದಿ ನಾರ್ಮಲ್ಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿರ್ತಾರೆ. ನಾನು ಕುಮಾರಸ್ವಾಮಿ ಅವರು ಮೊನ್ನೆ ದಿನ ಆರೋಗ್ಯದ ಸ್ವಲ್ಪ ಸಮಸ್ಯೆಯಿಂದ ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಡಾಕ್ಟ್ರುಗಳು ಉತ್ತಮವಾದ ರೀತಿಯ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಅವರು ಮೊದಲಿಂದಲೂ ವೈದ್ಯರ ಒಂದು ಚಿಕಿತ್ಸೆಗಳಿದ್ದರು. ಯಾವ ಒಂದು ದೇವರನ್ನ ನಂಬಿ ಬದುಕಿದ್ದಾರೆ. ಆ ದೇವರೇ ಅವರಿಗೆ ಎಲ್ಲ ರೀತಿ ಮತ್ತೆ ಪುನಃ ಇಂಥ ಒಂದು ಆರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರ್ತಕ್ಕಂಥ ಶಕ್ತಿ ಅವ್ರು ನಂಬಿರ್ತಕ್ಕಂಥ ದೇವರು ಕೊಟ್ಕೊಂಡು ಬಂದಿದ್ದಾನೆ. ಸುಮಾರು 25 ವರ್ಷಗಳ ಹಿಂದೆ ಯಾವೊಂದು ಆ್ಯಸಿಡ್ನ ಅಟ್ಯಾಕ್ನಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸನ್ನಿವೇಶದಲ್ಲೂ ಅವ್ರು ನಂಬಿರ್ತಕ್ಕಂಥ ದೇವರು ಪ್ರತಿನಿತ್ಯ ದಿನಕ್ಕೆ 10 ಗಂಟೆ ಅವರ ದೇವರ ಕೋಣೆಯಲ್ಲಿ ಪೂಜೆ ಮಾಡ್ತಕ್ಕಂಥ ಅವರ ನಡವಳಿಕೆ ಏನಿದೆ, ಆ ದೇವರೇ ಅವ್ರನ್ನ ಕಾಪಾಡ್ತಕ್ಕಂಥದ್ದು. ಇಲ್ಲಿ ಮಣಿಪಾಲ್ನ ವೈದ್ಯರು ಎಲ್ಲ ರೀತಿಯ ಮುತುವರ್ಜಿ ವಹಿಸಿ ಎಲ್ಲ ರೀತಿಯ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ಆಸ್ಪತ್ರೆಯಿಂದ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗುತ್ತೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಅಂದರೆ ಚೆನ್ನಮ್ಮ ಅವರ ಆರೋಗ್ಯದ ಕಂಡೀಷನ್ ಹೇಗಿದೆ ಅವರ ಆರೋಗ್ಯದ ಸ್ಥಿತಿ ಅನ್ನೋದನ್ನು ಆಸ್ಪತ್ರೆ ಹೆಲ್ತ್ ಬುಲೆಟಿನ್ ಮುಖಾಂತರ ರಿಲೀಸ್ ಮಾಡೋದಕ್ಕಿದೆ. ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಆಸ್ಪತ್ರೆ ಹೇಳ್ತಾ ಇರೋದು ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ, ಆರೋಗ್ಯ ಸ್ಥಿರವಾಗಿದೆ ಅಂತ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.